ಕೃಷ್ಣ ಪರಮಾತ್ಮ ಹೇಳಿದಂತೆ ಭಗವಂತನಲ್ಲಿ ಮನಸ್ಸುಳ್ಳವನು ಶಮಿ. ಶಮ ಅಂದರೆ ಭಗವಂತನಲ್ಲೇ ಆಸಕ್ತವಾದ ಬುದ್ಧಿ, ಅದನ್ನು ಹೊಂದಿದವನು ಶಮಿ. ಹಾಗಾದರೆ ಯಾರು ಶಮಿ ವೃಕ್ಷದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಪ್ರಾಣಾಂತರ್ಯಾಮಿ ಧನ್ವಂತರಿ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಆರಾಧನೆಯನ್ನು ಮಾಡುತ್ತಾನೋ, ಆ ಧನ್ವಂತರಿ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಪ್ರಸನ್ನನಾಗಿ ಈ ಜೀವರಿಗೆ ಜ್ಞಾನವನ್ನು ಕೊಡ್ತಾನೆ. ಅಮೃತವನ್ನು ಕೈಯಲ್ಲಿ ಹಿಡಿದಂತಹ ಧನ್ವಂತರಿ ರೂಪ ಪರಮಾತ್ಮ ಜೀವನಿಗೆ ರೋಗವನ್ನು ಪರಿಹಾರ ಮಾಡಿ, ಅವನಿಗಿರ್ತಕ್ಕಂತಹ ಅಕಾಲ ಮರಣವನ್ನು ದೂರ ಮಾಡಿ, ಆಯುಷ್ಯವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ಮನಸ್ಸಿನ ಒಳ್ಳೆಯ ನಿಗ್ರಹವನ್ನು ಕೊಟ್ಟು, ಅವನಿಗೆ ತತ್ವಜ್ಞಾನವನ್ನು ಕೊಟ್ಟು, ಅವನ ಎಲ್ಲ ವಿಧವಾಗಿರ್ತಕ್ಕಂತಹ ಪಾಪವನ್ನು ಭಗವಂತ ಪರಿಹಾರ ಮಾಡುತ್ತಾನೆ. ಆದ್ದರಿಂದ ಅದನ್ನು ಶಮಯ ಮೇ ಪಾಪಂ, ಆ ಶಮಿ ವೃಕ್ಷದಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು. ಪಿಧಾನಾನಕುಲೀದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾದ್ ಭವೇತ್. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶರದೃತುವಿನಲ್ಲಿ ಶರನ್ನವರಾತ್ರಿ ಅಂತ ಇಡೀ ಭಾರತ ದೇಶದಲ್ಲಿ ಸನಾತನ ಸಂಸ್ಕೃತಿಯನ್ನು ಕೊಂಡಾಡುವಂತಹ ಹಬ್ಬ ಹರಿದಿನಗಳ ಆಚರಣೆಯ ಸಂಭ್ರಮ ಸಡಗರವನ್ನು ಉದ್ದಗಲಕ್ಕೂ ನಾವು ಕಾಣುತ್ತೇವೆ. ಅಂತಹ ನವರಾತ್ರಿಯಲ್ಲಿ 9 ದಿನಗಳು ನವರಾತ್ರಿ, 9 ರಾತ್ರಿಗಳು. ಆ ನವರಾತ್ರಿ ಕಳೆದು ಮುಂದೆ ವಿಜಯದಶಮಿ ಅಂತ 10ನೇ ದಿವಸ. ಆ 10ನೇ ದಿವಸದಂದು ನಾವು ಶಮಿ ಪೂಜೆಯನ್ನು ಮಾಡುತ್ತೇವೆ. ಶಮಿ ವೃಕ್ಷದ ಪೂಜೆಯನ್ನು ಮಾಡುತ್ತೇವೆ. ಶಮಿ ವೃಕ್ಷದಲ್ಲೇ ಅಂತರ್ಯಾಮಿಯಾಗಿರುವ ಪ್ರಾಣಾಂತರ್ಯಾಮಿಯಾಗಿರ್ತಕ್ಕಂತಹ ಧನ್ವಂತರಿ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ಅವನ ಆರಾಧನೆಯನ್ನು ನಾವು ಮಾಡುತ್ತೇವೆ. ಏನು ಅದರ ಮಹತ್ವ? ಯಾಕೆ ದಶಮಿಯ ದಿವಸ ಈ ಶಮಿ ವೃಕ್ಷದ ಪೂಜೆ? ಅಷ್ಟೇ ಅಲ್ಲ, ಅವತ್ತಿನ ದಿವಸ ಪ್ರತಿಯೊಬ್ಬರೂ ಶಮಿಯ ಪತ್ರವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಹೇಳಬೇಕಾದರೆ ಅವರು ಇದು ಬಂಗಾರ ಅಂತ ಹೇಳ್ತಾರೆ. ಬಂಗಾರಕ್ಕೆ ಇರತಕ್ಕಂತಹ ಮಹತ್ವವನ್ನು ಅನುಸಂಧಾನ ಮಾಡಿಕೊಂಡು ಒಬ್ಬರು ಇನ್ನೊಬ್ಬರಿಗೆ ಕೊಡ್ತಾರೆ. ಈಗಿನ ಕಾಲದಲ್ಲಿ ಬಂಗಾರ ಕೊಡೋದೇ ಬಹಳ ಕಷ್ಟ. ಬಂಗಾರದ ಬೆಲೆ ಗಗನಕ್ಕೇರಿದೆ. ಬಂಗಾರ ಕೊಡಲಿಕ್ಕೆ ಸಾಧ್ಯ ಇದೆಯಾ? ಆದರೆ ಆ ಬಂಗಾರವನ್ನು ದಾನ ಮಾಡಿದರೆ, ಸುವರ್ಣವನ್ನು ದಾನ ಮಾಡಿದರೆ ಏನು ಪುಣ್ಯವೋ ಅದಕ್ಕಿಂತಲೂ ಮಿಗಿಲಾದಂತಹ ಪುಣ್ಯ ಈ ಪತ್ರವನ್ನು ದಾನ ಮಾಡಿದರೆ ಇದೆ ಎಂಬುದಾಗಿ ಉದ್ದಗಲಕ್ಕೂ ಭಾರತ ದೇಶದಲ್ಲಿ ನಾವು ಕಾಣುತ್ತೇವೆ. ಅಂತಹ ಒಂದು ವಿಶಿಷ್ಟವಾದಂತಹ ವೃಕ್ಷ ಅದು ಶಮಿ ವೃಕ್ಷ. ಅಂದು ಶಮಿ ಪೂಜೆ ಯಾವ ಕ್ರಮದಲ್ಲಿ ಮಾಡಬೇಕು, ಆ ಶಮಿ ಪೂಜೆಯನ್ನು ಮಾಡಿದ್ರಿಂದ ಆಗುವಂತಹ ಪ್ರಯೋಜನ ಏನು ಅನ್ನೋದರ ಬಗ್ಗೆ ಸ್ವಲ್ಪ ನಾವು ಮನನ ಮಾಡಲಿಕ್ಕೆ ಪ್ರವೃತ್ತಿ ಮಾಡೋಣ. ಯದೇವ ವಿದ್ಯೆಯಾ ಕರೋತಿ, ಏನೇ ಮಾಡಿದರೂ ಕೂಡ ತಿಳಿದು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದರಿಂದ ಪ್ರತಿ ವರ್ಷ ನಾವೇನು ಶಮಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಅದನ್ನು ಸ್ವಲ್ಪ
ತಿಳ್ಕೊಳ್ಳುವಂತಹ ಪ್ರವೃತ್ತಿಯನ್ನು ಮಾಡೋಣ. ವಿಜಯದಶಮಿ ಅಂತ ಹೆಸರು. ಆ ಹೆಸರಿನಲ್ಲೇನೆ ಶಮಿ ಪೂಜೆ ಯಾಕೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಯಾವತ್ತು ನಾವು ಶಮಿ ಪೂಜೆಯನ್ನು ಮಾಡುತ್ತೇವೋ ವಿಜಯದಶಮಿ ದಿವಸ, ಹಾಗಾದರೆ ವಿಜಯದಶಮಿ ಅಂತಕ್ಕಂತಹ ದಿನವೇ ಶಮಿಯ ಮಹತ್ವವನ್ನು ಹೇಳುತ್ತೆ. ಅದನ್ನು ವಿಜಯದಶಮಿ ಅಂತ ನಾವು ಹೇಳ್ತೇವೆ. ವಿಜಯದ ಶಮಿ ಅಂತ ಪದವಿಭಾಗ ಮಾಡಿಕೊಂಡ್ಬಿಟ್ರೆ ಹಾಗಾದರೆ ಅವತ್ತಿನ ದಿನ ಶಮಿ ಪೂಜೆ ಮಾಡಿದ್ರೆ ಅದು ವಿಜಯದ ಅಂತ ಅರ್ಥ. ನಮಗೆ ವಿಶೇಷವಾದಂತಹ ಜಯವನ್ನು ಕೊಡ್ತಾ ಇದೆ ಅಂತ. ಜೀವನಿಗೆ ಸಂಸಾರದಲ್ಲಿ ಅನೇಕ ರೀತಿಯಾದ ಸೋಲು. ಯಾವ ರೀತಿಯಾದ ಸೋಲಿದೆ? ತನ್ನ ಪರಿಸರದಲ್ಲಿ, ತನ್ನ ಮನೆಯ ಹೊರಗಡೆ ಇರತಕ್ಕಂಥ ವ್ಯಕ್ತಿಗಳು, ಅವರ ಜೊತೆಯಲ್ಲಿ ಯಾವತ್ತೂ ಕೂಡ ಇವನು ಕಾಂಪ್ರಮೈಸ್ ಮಾಡಿಕೊಂಡೇ ಬದುಕಬೇಕಾಗುತ್ತೆ. ಇದು ಒಂದು ರೀತಿಯಲ್ಲಿ ಸೋಲಲ್ಲವ? ಇದು ಹೊರಗಡೆ. ಆದರೆ ಒಳಗಡೆಯಲ್ಲೂ ಕೂಡ ಮನೆಯಲ್ಲಿ ತಾನು ಯಜಮಾನನಾಗಿದ್ದರು ಅಥವಾ ಯಜಮಾನಿಯಾಗಿದ್ದರು, ಮನೆಯ ಸದಸ್ಯರಲ್ಲಿ ಪ್ರಧಾನ ಸದಸ್ಯನಾಗಿದ್ದರು, ಅವರೆಲ್ಲರ ಏನು ಅಭಿಪ್ರಾಯಗಳಿದೆ ಅದಕ್ಕೆಲ್ಲ ಇವನು ತಲೆಬಾಗಿಯೇ ನಡ್ಕೊಳ್ಬೇಕಾಗುತ್ತೆ. ಇದು ಒಂದು ರೀತಿಯಾಗಿರ್ತಕ್ಕಂತಹ ಜೀವನಿಗೆ ಸೋಲಲ್ಲವ? ಅಷ್ಟೇ ಅಲ್ಲದೆ ಇವನ ವೈಯಕ್ತಿಕವಾದ ವಿಚಾರವನ್ನು ತೆಗೆದುಕೊಂಡಾಗ ಅವನಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇದೆಲ್ಲವೂ ಕೂಡ ಇವನನ್ನು ಸೆಳಿತಾ ಇದೆ, ಇವನನ್ನು ಹಳ್ಳಕ್ಕೆ ತಳ್ಳುತ್ತಾ ಇದೆ. ತಿಳಿದು ತಿಳಿಯದ ಹಾಗೆ ಇವನು ಪಾಪದ ಕೂಪದಲ್ಲಿ ಬೀಳ್ತಾ ಇದ್ದಾನೆ. ಹಾಗಾದರೆ ಈ ರೀತಿಯಾಗಿರ್ತಕ್ಕಂತಹ ಅವಸ್ಥೆ ಜೀವನಿಗೆ ಬಂದಿದೆ ಅಂತಾದರೆ ಇದೆಲ್ಲ ಸೋಲಲ್ಲವ? ಹಾಗಾದರೆ ಇಂತಹ ಸೋಲನ್ನು ಕಳ್ಕೊಳ್ಬೇಕು ಅಂತಂದರೆ ಅದಕ್ಕೆ ನಮಗೆ ಜಯವನ್ನು ಕೊಡ್ತಕ್ಕಂಥದ್ದು ಶಮಿ ವೃಕ್ಷದ ಪೂಜೆಯನ್ನು ಮಾಡ್ತೇವೆ ಅಂತಂದರೆ ಅವನಿಗೆ ಅಂತಹ ವಿಜಯ ಪ್ರಾಪ್ತಿಯಾಗುತ್ತೆ. ಯಾರ ಜೊತೆಯಲ್ಲಿಯೂ ಇವನು ಅವರಿಗೆ ತಲೆಬಾಗಿ ನಡ್ಕೊಳ್ಳುವಂತಹ ಪ್ರಸಂಗ ಬರಲ್ಲ, ಅವರೇ ಇವನಿಗೆ ತಲೆಬಾಗಿ ಬರ್ತಾರೆ. ಸಂಸಾರದಲ್ಲಿಯೂ ಕೂಡ ಇವನ ಮಾತಿಗೆ ಒಂದು ಮಹತ್ವ ಇರುತ್ತೆ. ಜೊತೆಯಲ್ಲಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಕಾಮಕ್ರೋಧಾದಿಗಳಿಗೆ ಇವನು ಬಲಿಯಾಗದೇನೆ, ಇವನ ಹಿಡಿತದಲ್ಲಿ ಇಂದ್ರಿಯಗಳಿರುತ್ತೆ. ಕಾಮಕ್ರೋಧಾದಿಗಳನ್ನು ಗೆದ್ದು ಮನಸ್ಸನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಒಳ್ಳೆಯ ಸಾಧನೆಯನ್ನು ಮಾಡ್ತಾನೆ. ಇಷ್ಟಕ್ಕೆಲ್ಲ ಕಾರಣವಾಗಿರ್ತಕ್ಕಂಥದ್ದು ಆ ಶಮಿ ವೃಕ್ಷದ ಪೂಜೆ, ವಿಜಯದ ಶಮಿ. ಹೀಗೆ ವಿಜಯಪ್ರದವಾಗಿರ್ತಕ್ಕಂಥದ್ದು ಆ ಶಮಿ ವೃಕ್ಷ ಅಂತ. ಯಾಕೆ ಹೀಗೆ? ನಾವು ಏನಾದರೂ ಯುದ್ಧಕ್ಕೆ ಹೊರಟ್ರೆ ನಮಗೆ ಅಪಜಯ ಇಲ್ಲ, ನಮಗೆ ಜಯವೇ. ಅನೇಕ ರೀತಿಯಾದ ಯುದ್ಧ. ಒಂದು ಧರ್ಮ ಅನುಷ್ಠಾನ ಮಾಡಬೇಕೋ ಬೇಡವೋ ಅಂತ ಅಂದಾಗ ನಮ್ಮ ಮನಸ್ಸಿನಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ, ಮಾಡೋಣ ಬೇಡ ಅಂತ. ಈ ಯುದ್ಧದಲ್ಲಿ ಬೇಡ ಅನ್ನೋದಕ್ಕೆ ಗೆಲುವು, ಮಾಡೋಣ ಎಂಬತಕ್ಕಂಥದ್ದಕ್ಕೆ ನಾವು ಜಯವನ್ನು ಕಾಣೋದಿಲ್ಲ. ಆದರೆ ನಮ್ಮ ಜೀವನದಲ್ಲಿ ಶಮಿಯ ಆರಾಧನೆಯನ್ನು ಮಾಡಿದ್ದೇವೆ ಅಂತಂದರೆ ಅದರಿಂದ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಗೆಲುವು ಸಿಗುತ್ತೆ. ಯಾಕೆ ಅಂತಂದರೆ ನಾವು ಪುರಾಣದಲ್ಲಿ ಒಂದು ಮಾತನ್ನು ಕೇಳ್ತೇವೆ, ವೃತ್ರಾಸುರಂ ಜೇತುಕಾಮಃ ವಿಜಯಾರ್ಥಂ ದಿವೌಕಸಃ ನಿರ್ಜಗಾಮ ಮಹೇಂದ್ರೋತ್ರ ದಶಮಿ ವಿಜಯಾಭಿಧ ಅಂತ. ಯಾವ ವಿಜಯದಶಮಿಯ ದಿವಸ ವೃತ್ರ ಎಂಬತಕ್ಕಂತಹ ಅಸುರನನ್ನು ಗೆಲ್ಲಬೇಕು ಎಂಬುದಾಗಿ ಇಂದ್ರ ಉಳಿದ ದೇವತೆಗಳ ಜೊತೆಯಲ್ಲಿ ಅವನು ಯುದ್ಧಕ್ಕೆ ಹೋಗಿದ್ದಾನೆ. ವಿಜಯದಶಮಿಯ ದಿವಸ ಶಮಿಯ ಆರಾಧನೆಯನ್ನು ಮಾಡಿ ತನಗೆ ವಿಜಯ ಪ್ರಾಪ್ತಿಯಾಗಲಿ ಎಂಬುದಾಗಿ ಅವನು ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ವಿಜಯ ಯಾತ್ರೆಗೆ ಹೊರಟಿದ್ದರಿಂದ ಆ ಇಂದ್ರನಿಗೆ ವೃತ್ರನನ್ನು ಕೊಂದು ಅವನು ಯಾವ ಆತಂಕವೂ ಇಲ್ಲದೇನೆ ಸ್ವರ್ಗ ಸುಖವನ್ನು ಅನುಭವಿಸುವಂಥ ಅವಕಾಶ ಅವನಿಗೆ ಒದಗಿ ಬಂತು. ಹಾಗಾದರೆ ಇಂದ್ರ ವೃತ್ರನಂತಹ ಪರಾಕ್ರಮಿಯಾಗಿರತಕ್ಕಂತಹ
ದೈತ್ಯನನ್ನು ನಿಗ್ರಹ ಮಾಡುವಂತಹ ಶಕ್ತಿ, ಮನೋಬಲ, ಭಗವಂತನ ಅನುಗ್ರಹದ ಬಲ ಯಾವುದರಿಂದ ಪಡೆದಿದ್ದಾನೆ? ಶಮಿ ವೃಕ್ಷದ ಪೂಜೆಯನ್ನು ಮಾಡಿದ್ದರಿಂದ ಎಂಬುದಾಗಿ ವರ್ಣನೆ ಮಾಡುತ್ತಾ ಇದ್ದಾರೆ. ಅದರಿಂದಲೇ ದಶಮಿ ವಿಜಯಾಖ್ಯೇಯಂ ಇಂದ್ರಸ್ಯ ವಿಜಯಾವಹ ಆಶ್ವಯುಕ್ ಶುಕ್ಲಪಕ್ಷಸ್ಯ ದಶಮಿಯ ನಿಗದ್ಯತೆ ಅಂತ. ಇದನ್ನು ವಿಜಯದಶಮಿ ಅಂತ ಕರೀತಾರೆ. ಯಾಕೆ ಅಂದರೆ ಇಂದ್ರನಿಗೂ ವಿಜಯವನ್ನು ತಂದುಕೊಟ್ಟಂತಹ ದಶಮಿ ಅದು ವಿಜಯದಶಮಿ ಅಂತ. ಆ ವಿಜಯದಶಮಿಯ ದಿವಸ ಏನೇ ದಾನ ಮಾಡಿದ್ರೂ ಅದಕ್ಕೆ ಅಷ್ಟು ಪುಣ್ಯ ಇದೆಯಂತೆ. ದಾನೇ ಕೋಟಿ ಗುಣಂ ಪುಣ್ಯಂ ತಥೈವ ದಶಮಿ ದಿನೇ. ದಾನ ಮಾಡಿದ್ರೆ ಕೋಟಿ ಪಟ್ಟು ಅವನಿಗೆ ಪುಣ್ಯ ಬರ್ತಾ ಇದೆ ಅಂತ. ಹಾಗೇ ವಿಜಯದಶಮಿಯ ದಿವಸ ಈ ಶಮಿಯ ವೃಕ್ಷದ ಪೂಜೆಯನ್ನು ನಾವು ಮಾಡ್ತೇವೆ. ಮಾಡಿ ಒಂದು ಮಂತ್ರವನ್ನು ಪಠನೆ ಮಾಡ್ತೇವೆ ನಾವು. ಶಮಿ ಶಮಯಮೇ ಪಾಪಂ ಶಮಿ ಶತ್ರುವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ. ಧಾರಿಣ್ಯರ್ಜುನ ಬಾಣಾನಾಂ ರಾಮಸ್ಯ ಪ್ರಿಯವಾದಿನಿ ತತ್ರ ನಿರ್ವಿಘ್ನಕರ್ತೃತ್ವಂ ಭವಶ್ರೀ ರಾಮವಲ್ಲಭೇ ಅಂತ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ವಿಜಯದಶಮಿಯ ದಿವಸ ಈ ಪ್ರಾರ್ಥನೆ ಮಾಡಲಿಕ್ಕೆ ಏನು ಕಾರಣ? ಶಮಿ ಶಮಯ ಮೇ ಪಾಪಂ, ನಾವು ಮಾಡಿರುವಂತಹ ಎಲ್ಲ ಪಾಪವನ್ನು ಪರಿಹಾರ ಮಾಡು. ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಅಗ್ನಿ ಯಾವ ರೀತಿಯಲ್ಲಿ ಎಲ್ಲವನ್ನೂ ಭಸ್ಮ ಮಾಡುತ್ತೋ ಹಾಗೆ ಜ್ಞಾನ ಎಂಬತಕ್ಕಂತಹ ಅಗ್ನಿ ಎಲ್ಲ ಪಾಪವನ್ನು ಭಸ್ಮ ಮಾಡುತ್ತೆ ಅಂತ. ಶಮಿ ಅಂದರೆ ಏನರ್ಥ? ಒಂದು ಶಮಿ ವೃಕ್ಷ ಅಂತ ಅರ್ಥ. ಇನ್ನೊಂದು ಶಮೋ ಮನ್ನಿಷ್ಠತಾ ಬುದ್ಧೇ. ಕೃಷ್ಣ ಪರಮಾತ್ಮ ಹೇಳಿದಂತೆ ಭಗವಂತನಲ್ಲಿ ಮನಸ್ಸುಳ್ಳವನು ಶಮಿ. ಶಮ ಅಂದರೆ ಭಗವಂತನಲ್ಲೇ ಆಸಕ್ತವಾದ ಬುದ್ಧಿ, ಅದನ್ನು ಹೊಂದಿದವನು ಶಮಿ. ಹಾಗಾದರೆ ಯಾರು ಶಮಿ ವೃಕ್ಷದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಪ್ರಾಣಾಂತರ್ಯಾಮಿ ಧನ್ವಂತರಿ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮನ ಆರಾಧನೆಯನ್ನು ಮಾಡುತ್ತಾನೋ ಆ ಧನ್ವಂತರಿ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಪ್ರಸನ್ನನಾಗಿ ಈ ಜೀವರಿಗೆ ಜ್ಞಾನವನ್ನು ಕೊಡ್ತಾನೆ. ಅಮೃತವನ್ನು ಕೈಯಲ್ಲಿ ಹಿಡಿದಂತಹ ಧನ್ವಂತರಿ ರೂಪ ಪರಮಾತ್ಮ ಜೀವನಿಗೆ ರೋಗವನ್ನು ಪರಿಹಾರ ಮಾಡಿ ಅವನಿಗಿರ್ತಕ್ಕಂತಹ ಅಕಾಲ ಮರಣವನ್ನು ದೂರ ಮಾಡಿ ಆಯುಷ್ಯವನ್ನು ಕೊಟ್ಟು ಆರೋಗ್ಯವನ್ನು ಕೊಟ್ಟು ಮನಸ್ಸಿನ ಒಳ್ಳೆಯ ನಿಗ್ರಹವನ್ನು ಕೊಟ್ಟು ಅವನಿಗೆ ತತ್ವಜ್ಞಾನವನ್ನು ಕೊಟ್ಟು ಅವನ ಎಲ್ಲ ವಿಧವಾಗಿರ್ತಕ್ಕಂತಹ ಪಾಪವನ್ನು ಭಗವಂತ ಪರಿಹಾರ ಮಾಡುತ್ತಾನೆ. ಆದ್ದರಿಂದ ಅದನ್ನು ಶಮಯಮೇ ಪಾಪಂ, ಆ ಶಮಿ ವೃಕ್ಷದಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು. ಆ ಶಮಿ ವೃಕ್ಷದಲ್ಲಿ ಧನ್ವಂತರಿ ರೂಪಿಯಾದ ಪರಮಾತ್ಮ ಇದ್ದಾನೆ. ಧನ್ವಂತರಿ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅವನು ಎಲ್ಲಿದ್ದಾನೆ? ಚಂದ್ರಮಂಡಲದಲ್ಲಿದ್ದಾನೆ. ಹಾಗಾದರೆ ಎಲ್ಲ ಓಷಧಿಪತಿ ಚಂದ್ರ, ಸಸ್ಯಾಧಿಪತಿ ಚಂದ್ರ, ಚಂದ್ರನೂ ಕೂಡ ಅವನು ಪ್ರಕಾಶವನ್ನು ಬೀರುವವನು. ಹಾಗಾದರೆ ಜ್ಞಾನಪ್ರಕಾಶ ನಮಗೆ ಇದರಿಂದ ಬರ್ತಾ ಇದೆ. ಶಮಿಯ ಅಂತರ್ಯಾಮಿ ಓಷಧಿಪತಿಯಾದ ಚಂದ್ರ, ಚಂದ್ರಾಂತರ್ಯಾಮಿ ಜ್ಞಾನಾಧಿದೇವತೆಯಾದ ವಾಯು, ಅವನಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಸರ್ವಮಂಗಲಪ್ರದನಾಗಿರ್ತಕ್ಕಂತಹ ಪರಮಾತ್ಮ, ಇವರ ಸನ್ನಿಧಾನವನ್ನು ಚಿಂತನೆ ಮಾಡಿದಾಗ ಶಮಯತೆ ಪಾಪಂ, ಆ ಶಮಿ ವೃಕ್ಷ ಎಲ್ಲ ಪಾಪವನ್ನು ಪರಿಹಾರ ಮಾಡ್ತಾ ಇದೆ ಅಂತ. ಅಷ್ಟೇ ಅಲ್ಲ, ಶಮಿ ಶತ್ರು ವಿನಾಶಿನಿ ಅಂತ. ನೀವೆಲ್ಲ ನೋಡಿರಬಹುದು, ವಿಜಯದಶಮಿಯ ದಿವಸ ಅವತ್ತು ದೇವಾಲಯಗಳಲ್ಲಿಯೂ ಕೂಡ ಉತ್ಸವ ಮೂರ್ತಿಯನ್ನು ಶಮಿ ವೃಕ್ಷ ಇರುವಂತಹ ಕಡೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಒಂದು ಪೀಠವನ್ನು ಇಟ್ಟು ಅಲ್ಲಿ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಅನಂತರದಲ್ಲಿ ಆ ಶಮಿ ವೃಕ್ಷದ ಹತ್ತಿರ ಒಂದು ಬಾಳೆಕಂಬವನ್ನು ಇಟ್ಟು ಅದನ್ನು ಕಡಿತಾರೆ. ಈ ಆಚರಣೆ ನಾವು ಕಾಣುತ್ತೇವೆ. ಏನಿದು ಅಂತಂದರೆ ಶತ್ರು ವಿನಾಶಿನಿ ಅಂತ. ಶಮಿಯ ಆರಾಧನೆಯನ್ನು ಮಾಡಿದ್ರೆ ನಾವು ಹಿಂದೆ ಮನನ ಮಾಡಿದೆವು. ವೃತ್ರನನ್ನು ಕೊಲ್ಲಬೇಕಾದರೆ ಇಂದ್ರ ಅವನಿಗೆ ಈ ವಿಜಯದಶಮಿ ಅದು ವಿಜಯದಶಮಿ ಆಯಿತು.
ಅವನಿಗೆ ವಿಜಯವನ್ನು ತಂದುಕೊಡ್ತಕ್ಕಂತಹ ಆ ಆರಾಧನೆ ಮಾಡಿರ್ತಕ್ಕಂಥ ದಿವಸ ಆಯಿತು ಅಂತ. ಹಾಗಾದರೆ ಅವತ್ತು ಆ ವಿಜಯ ಪ್ರಾಪ್ತಿಯಾಗಲಿ ಎಂಬುದಾಗಿ ಎಲ್ಲ ವಿಧವಾದ ಅಪಜಯವನ್ನು ಕೊಡತಕ್ಕಂತಹ ಶತ್ರು ಸಂಹಾರ ಆಯಿತು ಎಂಬುವಂತಹ ಆ ದೃಷ್ಟಿಯಲ್ಲಿ ಬಾಳೆಗಿಡವನ್ನು ನಾಶ ಮಾಡಿ ಶತ್ರು ಅವನು ಮೃತನಾದ ಅಂತ ಭಾವಿಸ್ತಾರೆ. ಇದು ಕೇವಲ ದೇವಸ್ಥಾನಗಳಲ್ಲಿ ಮಾತ್ರ ಅಲ್ಲ, ಇವತ್ತು ದೇವಸ್ಥಾನಗಳಲ್ಲಿ ಮಾತ್ರ ಉಳಿದಿದೆ. ರಾಜರ ಆಳ್ವಿಕೆಯಲ್ಲಿ ರಾಜರು ಅವತ್ತು ತಾವು ಅರಮನೆಯಿಂದ ಹೊರಗೆ ಬಂದು ಹೊರಗಡೆ ಇರತಕ್ಕಂಥ ಶಮಿ ವೃಕ್ಷದ ಹತ್ತಿರ ಅವರು ಕೂಡ ತಮ್ಮ ಆರಾಧ್ಯ ಮೂರ್ತಿಯಾಗಿರ್ತಕ್ಕಂತಹ ಪರಮಾತ್ಮನ ಆರಾಧನೆಯನ್ನು ಮಾಡಿ ನೃತ್ಯ, ಗೀತ, ವಾದ್ಯ, ಸಂಗೀತ ಇವುಗಳಿಂದ ಭಗವಂತನನ್ನು ಸಂತೋಷಪಡಿಸಿ ಅನಂತರದಲ್ಲಿ ತಮ್ಮ ಶತ್ರುಗಳು ಯಾರಿದ್ದಾರೋ ಆ ಶತ್ರುವಿನ ಪ್ರತಿಕೃತಿಯನ್ನು ಅಲ್ಲಿ ನಿರ್ಮಾಣ ಮಾಡಿ ಆ ಪ್ರತಿಕೃತಿಯನ್ನು ಅವರು ತುಂಡು ಮಾಡಿ ಅದನ್ನು ನಾಶ ಮಾಡಿ ತನ್ನ ಶತ್ರು ಹತನಾದ ಅಂತ ಭಾವಿಸಿಕೊಂಡು ಅನಂತರ ಅವರು ಅರಮನೆಯನ್ನು ಪ್ರವೇಶ ಮಾಡ್ತಾ ಇದ್ದರು. ಅರಮನೆಯ ದ್ವಾರದಲ್ಲಿ ಅವರಿಗೆ ಆರತಿಯನ್ನು ಮಾಡಿ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಅವನಿಗೆ ಆಶೀರ್ವಾದವನ್ನು ಮಾಡಿ ಒಳಗೆ ಕರ್ಕೊಳ್ತಾ ಇದ್ದರು. ಹಾಗಾದರೆ ರಾಜರು ತಮ್ಮ ಶತ್ರುಗಳ ನಾಶದ ಪ್ರತೀಕವಾಗಿ ಶಮೀ ವೃಕ್ಷದ ಪೂಜೆಯನ್ನು ಮಾಡಿ ಅಲ್ಲಿ ತಮ್ಮ ಶತ್ರುವಿನ ಪ್ರತೀಕವನ್ನು ನಿರ್ಮಾಣ ಮಾಡಿ ಅದನ್ನು ಸಂಹಾರ ಮಾಡ್ತಾ ಇತ್ತು. ಹಾಗಾದರೆ ಶತ್ರು ಹನನ ಅದು ಶಮೀ ವೃಕ್ಷದ ಆರಾಧನೆಯಿಂದ ಸಾಧ್ಯವಾಗುತ್ತೆ. ಶಮೀ ಶತ್ರು ವಿನಾಶಿನಿ ಅಂತ. ಅಷ್ಟೇ ಅಲ್ಲ, ಪಾಂಡವರು 12 ವರ್ಷ ವನವಾಸದಲ್ಲಿದ್ದರು. 1 ವರ್ಷ ಅಜ್ಞಾತವಾಸ ಕಳೆಯಬೇಕಾಗಿತ್ತು. ತಮ್ಮ ಕೈಯಲ್ಲಿದ್ದಂತಹ ಆಯುಧಗಳು ಅವುಗಳನ್ನು ಹಿಡಿದು ಅವರು ಅಜ್ಞಾತವಾಸದಲ್ಲಿದ್ದರೆ ಆಯುಧಗಳಿಂದಲೇ ಪಾಂಡವರು ಅಂತ ಎಲ್ಲರೂ ಪರಿಚಯ ಮಾಡ್ಕೊಂಡು ಬಿಡ್ತಿದ್ರು. ಅದಕ್ಕೋಸ್ಕರ ಅವರೆಲ್ಲ ಏನು ಮಾಡಿದ್ರು, ತಾವು ಅಜ್ಞಾತವಾಸಕ್ಕೆ ತೆರಳುವಾಗ ಎಲ್ಲ ಆಯುಧಗಳನ್ನು ಅದನ್ನು ಒಂದು ರೀತಿಯಾದ ಮನುಷ್ಯನ ಆಕಾರದಂತೆ ರಚನೆ ಮಾಡಿ ಶಮೀ ವೃಕ್ಷದಲ್ಲಿ ಅದನ್ನು ಕಟ್ಟಿ ಹಾಕಿದ್ರು. 1 ವರ್ಷಗಳ ಕಾಲ ಅವರು ಅಜ್ಞಾತವಾಸದಲ್ಲಿ ಇದ್ದಾಗ ಆ ಆಯುಧಗಳಿಗೆ ಯಾವ ತೊಂದರೆಯೂ ಬರಲಿಲ್ಲ. ಆ ಆಯುಧಗಳನ್ನು ರಕ್ಷಣೆ ಮಾಡಿರತಕ್ಕಂತಹ ಮರ ಅದು ಶಮೀ ವೃಕ್ಷ. ಏನರ್ಥ ನೋಡಿ, ನಮ್ಮ ಆಯುಧಗಳಿದೆ, ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಶಮೀ ವೃಕ್ಷ ಅಂತ. ನಮ್ಮ ಆಯುಧಗಳು ಯಾವುದು? ನಮ್ಮ ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮ ಬಾಯಿ, ಇದೇ ನಮಗೆ ಆಯುಧಗಳು. ಯಾವುದಕ್ಕೆ ಆಯುಧಗಳು? ನಾವು ವಿಜಯಿಗಳಾಗಬೇಕು. ಏನು ವಿಜಯ? ತತ್ವಜ್ಞಾನವನ್ನು ಪಡೆದು ಭಗವಂತನ ಅನುಗ್ರಹವನ್ನು ನಾವು ಪಡೆಯಬೇಕು ಅಂತಾದರೆ ಆಗ ನಮಗೆ ಈ ಇಂದ್ರಿಯಗಳೇ ಆಯುಧಗಳು. ಹಾಗಾದರೆ ನಾವು ವಿಜಯವನ್ನು ಪಡಿತೇವೆ ಅಂತಂದರೆ ಮೋಕ್ಷವನ್ನು ಪಡೆಯಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂತಹ ಆಯುಧಗಳು ಅಂತಂದರೆ ಇಂದ್ರಿಯಗಳು. ಈ ಇಂದ್ರಿಯಗಳು ಎಂಬತಕ್ಕಂತಹ ಆಯುಧಗಳು ಅದು ಯಾವಾಗಲೂ ಕೂಡ ಸ್ವಾಸ್ಥ್ಯದಿಂದ ಇರಬೇಕು. ಪ್ರತಿ ವರ್ಷ ವಿಜಯದಶಮಿಯ ದಿವಸ ಶಮೀ ವೃಕ್ಷದ ಪೂಜೆಯನ್ನು ಮಾಡ್ತೇವೆ ಅಂತಂದರೆ ಅಂತರ್ಯಾಮಿಯಾಗಿರ್ತಕ್ಕಂತಹ ವೃಕ್ಷಾಂತರ್ಯಾಮಿ ಪ್ರಾಣಾಂತರ್ಯಾಮಿ ಪರಮಾತ್ಮ ನಮ್ಮ ಇಂದ್ರಿಯಗಳಿಗೆ ಒಳ್ಳೆಯ ಚೈತನ್ಯವನ್ನು ತುಂಬಿ ಒಳ್ಳೆಯ ಸಾಧನೆ ಮಾಡ್ತಕ್ಕಂತಹ ಸೌಭಾಗ್ಯವನ್ನು ನಮಗೆ ಕೊಡ್ತಾನೆ. ಹೀಗೆ ಅರ್ಜುನ ಮೊದಲಾದವರ ಆಯುಧಗಳನ್ನು ಧಾರಣೆ ಮಾಡಿದ್ದು. ಅಷ್ಟೇ ಅಲ್ಲ, ರಾಮಚಂದ್ರ ಸೀತೆಯನ್ನು ಕಳ್ಕೊಂಡಿದ್ದ ಅಂತ ಅವನು ನಟನೆ ಮಾಡಿದಾಗ ರಾಮಸ್ಯ ಪ್ರಿಯವಾದಿನಿ, ಆ ಶಮೀ ವೃಕ್ಷದ ಮೂಲಕವೇ ರಾಮಚಂದ್ರ ಸೀತಾದೇವಿಯ ವಿಷಯವನ್ನು ತಿಳಿದ. ಏನರ್ಥ? ರಾಮಚಂದ್ರ ಶಮೀ ವೃಕ್ಷವನ್ನು ಆರಾಧನೆ ಮಾಡಿದ್ದರಿಂದಾಗಿ ಅವನಿಗೆ ಆ ಸೀತಾದೇವಿ ಎಲ್ಲಿದ್ದಾಳೆ ಎಂಬತಕ್ಕಂಥ ವಿಷಯ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಯಿತು. ಹೀಗೆ ರಾಮನಿಗೆ ವಿಯೋಗ ಇಲ್ಲ ಸೀತಾದೇವಿಯದು, ಆದರೂ ಕೂಡ ಆ ಸೀತಾದೇವಿಯನ್ನು ಪಡೆಯಲಿಕ್ಕೆ ಲೋಕದೃಷ್ಟಿಯಿಂದ ಕಾರಣವಾದದ್ದು ಶಮೀ ವೃಕ್ಷ. ಹಾಗೆಯೇ ನಾವು ಕೂಡ ಇವತ್ತು ಸೀತೆಯನ್ನು ಕಳ್ಕೊಂಡಿದ್ದೇವೆ. ನಾವೇನು ರಾಮಚಂದ್ರ ಅಲ್ವಲ್ಲ ಅಂತ ಅಂದ್ಕೊಳ್ಬಹುದು, ಆದರೂ ಕೂಡ ನಾವು ಸೀತೆಯನ್ನು ಕಳ್ಕೊಂಡಿದ್ದೇವೆ. ಸೀತೆ ಅಂದರೆ ಯಾರು? ಅವಳು ಸಕಲ ವಿದ್ಯಾಭಿಮಾನಿಯಾದ ದೇವತೆ. ಹಾಗಾದರೆ ನಾವು ವಿದ್ಯೆಯನ್ನು ಕಳ್ಕೊಂಡಿದ್ದೇವೆ, ತತ್ವಜ್ಞಾನ ರಹಿತರಾಗಿದ್ದೇವೆ.
ಹಾಗಾದರೆ ನಮಗೆ ತತ್ವಜ್ಞಾನ ಪ್ರಾಪ್ತಿಯಾಗಬೇಕು ಅಂತಾದರೆ ನಾವು ಕೂಡ ಶಮಿ ವೃಕ್ಷವನ್ನು ಪೂಜೆ ಮಾಡಬೇಕು. ಅದರಿಂದ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಜ್ಞಾನ ಪ್ರಾಪ್ತಿಯಾಗುತ್ತೆ. ಶ್ರೀನಿವಾಸ ಕಲ್ಯಾಣ ನವರಾತ್ರಿಯಲ್ಲಿ ವಿಶೇಷವಾಗಿ ಶ್ರವಣ ಮಾಡುತ್ತೇವೆ. ಶ್ರೀನಿವಾಸ ತನ್ನ ಕುಲದೇವತೆ ಯಾರು ಅಂತ ಕೇಳಿದಾಗ ಏನು ಹೇಳ್ತಾನೆ? ನಮ್ಮ ಕುಲದೇವತೆ ಶಮಿ ಅಂತ ಹೇಳ್ತಾನೆ. ಶ್ರೀನಿವಾಸ ತನ್ನ ವಿವಾಹ ಮಹೋತ್ಸವ ಎಂಬತಕ್ಕಂಥದ್ದು ಅದು ನಿರ್ವಿಘ್ನವಾಗಿ ನಡೆಯಬೇಕು ಅಂತ ಅವನು ನಾಟಕ ಮಾಡಿದಾಗ, ನಟನೆ ಮಾಡಿದಾಗ ಅಲ್ಲಿ ಕುಲದೇವತಾ ಆರಾಧನೆಯನ್ನು ಮಾಡಿದ್ದು ಶಮಿ ವೃಕ್ಷದ ಆರಾಧನೆ. ಅಲ್ಲಿ ಹೋಗಿ ಆ ಶ್ರೀನಿವಾಸನು ಕೂಡ ಈ ಶಮಿ ವೃಕ್ಷವನ್ನು ಇದೇ ಮಂತ್ರದಿಂದ ಅವನು ಪ್ರಾರ್ಥನೆ ಮಾಡುತ್ತಾನೆ. ಇದರ ಅರ್ಥ ಏನು? ಶ್ರೀನಿವಾಸ ಪದ್ಮಾವತಿಯನ್ನು ವಿವಾಹ ಮಾಡಿಕೊಳ್ಳಬೇಕಾಗಿತ್ತು. ಆ ವಿವಾಹದ ಕಾಲದಲ್ಲಿ ಬರುವಂತಹ ಎಲ್ಲ ವಿಘ್ನಗಳನ್ನು ಶಮಿ ವೃಕ್ಷಾಂತರ್ಯಾಮಿ ಪ್ರಾಣಾಂತರ್ಯಾಮಿ ಪರಮಾತ್ಮ ಪರಿಹಾರ ಮಾಡಲಿ ಅಂತ ಶಮಿಯ ಪೂಜೆಯನ್ನು ಮಾಡಿ ಅದರ ಅನುಗ್ರಹವನ್ನು ಪಡೆದು ತನ್ನ ಮನೆಯಲ್ಲಿ ಆ ದೇವತಾ ಪ್ರತಿಷ್ಠೆ ಅಂತೇಳಿ ಶಮಿ ವೃಕ್ಷದ ಒಂದು ಗೆಲ್ಲನ್ನು ಪ್ರತಿಷ್ಠೆ ಮಾಡಿ ವರಾಹರೂಪಿಯಾದ ಪರಮಾತ್ಮನಿಂದ ವಿವಾಹ ಕಾಲದಲ್ಲಿ ಪೂಜೆ ಮಾಡಿಸಿದ ಅಂತ ಕಥೆಯನ್ನು ಕೇಳ್ತೇವೆ. ಹಾಗಾದರೆ ಆ ಶ್ರೀನಿವಾಸನು ತನ್ನ ಮಂಗಳ ಮಹೋತ್ಸವ ನಡಿಬೇಕು ಅಂತ ನಮ್ಮ ಜೀವನದಲ್ಲಿಯೂ ಕೂಡ ಮಂಗಳ ಮಹೋತ್ಸವ ನಡಿಬೇಕು. ಯಾವುದು ಮಂಗಳ ಮಹೋತ್ಸವ? ಅಮಂಗಳ ಅಂದರೆ ಅಜ್ಞಾನ ಪಾಪ. ಇದು ಕಳ್ಕೊಳ್ತಕ್ಕಂಥದ್ದೇ ಪರಮ ಮಂಗಳ. ನಾವು ಪಾಪವನ್ನು ಕಳ್ಕೊಳ್ಬೇಕು, ಅಜ್ಞಾನವನ್ನು ಕಳ್ಕೊಳ್ಬೇಕು. ಇಂತಹ ಮಂಗಳ ಮಹೋತ್ಸವ ನಮ್ಮ ಜೀವನದಲ್ಲಿ ನಡಿಬೇಕು ಅಂತಂದರೆ ನಾವು ಕೂಡ ಶಮಿ ವೃಕ್ಷದ ಪೂಜೆಯನ್ನು ಮಾಡ್ತೇವೆ ಅಂತಂದರೆ ಇಂತಹ ಮಂಗಳ ಮಹೋತ್ಸವ ಅಜ್ಞಾನ ನಾಶ ಪಾಪನಾಶ ಎಂಬತಕ್ಕಂಥದ್ದು ಆಗುತ್ತೆ ಎಂಬತಕ್ಕಂತಹ ಸಂದೇಶ ಈ ಶಮಿ ವೃಕ್ಷದ ಪೂಜೆಯಲ್ಲಿ ಅಡಗಿದೆ. ಇಂತಹ ವಿಜಯದಶಮಿಯ ದಿವಸ ಶಮಿ ವೃಕ್ಷದ ಆರಾಧನೆಯನ್ನು ಮಾಡಿ ನಮ್ಮ ಇಂದ್ರಿಯ ಪ್ರೇರಕನಾಗಿರ್ತಕ್ಕಂಥ ಪ್ರಾಣಾಂತರ್ಯಾಮಿಯ ಪರಮಾತ್ಮನ ಅನುಗ್ರಹವನ್ನು ಪಡೆದು ನಾವೆಲ್ಲ ಸಾಧನೆಯ ಪಥದಲ್ಲಿ ಸಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣವಸ್ತು.